ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಭಿಕ್ಷಾಟನಂ ಗೃಹೇ ಗ್ರಾಮೇ ಪಾತಮಹಿಮೆ ಕರೆ ನಾನಾ ಸ್ವಾಮಿ ಭಿಕ್ಷಾ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 12. ಶ್ರೀ ಗಣೇಶಾಯ ನಮಃ. ಶರೀರವು ಅನಿತ್ಯವಾಗಿರುತ್ತದೆ. ಮನುಷ್ಯನು ಸಶಕ್ತನಿಂದ ಇರುವಾಗಲೇ ಪುಣ್ಯ ಮಾರ್ಗದಿಂದ ನಡೆಯಬೇಕು. ಮೃತ್ಯುವನ್ನು ಗೆದ್ದವರು ಮಾತ್ರ ಶರೀರವು ನಿತ್ಯವೆಂದು ತಿಳಿಯಬೇಕು. ಆಯುಷ್ಯವು ಒಡಕಕೊಡದಲ್ಲಿರುವ ನೀರಿನಂತೆ ಒಂದೇ ಸಮನೆ ಸವಿಸುತ್ತಾ ಹೋಗುತ್ತದೆ. ಶರೀರವು ಯಾವ ಕಾಲಕ್ಕೆ ನಾಶವಾಗುವುದು ಅಂತ ತಿಳಿಯುವುದಿಲ್ಲ. ಹೆಂಡತಿ, ಮಕ್ಕಳು, ಸಂಪತ್ತು ಯಾವತ್ತೂ ಸ್ಥಿರವಲ್ಲ. ಸಂಸಾರವು ಸ್ವಪ್ನದಂತೆ ಕ್ಷಣಿಕವಾಗಿದೆ. ಮಲ್ಲಿಗೆ ಹೂವು ತೀವ್ರವಾಗಿ ಅರಳುವುದು, ಹಾಗೆಯೇ ತೀವ್ರವಾಗಿ ಬಾಡುವುದು. ಅದರಂತೆಯೇ ದೇಹದ ಸ್ಥಿತಿಯೂ ಕೂಡ ಅಂತ ನರಹರಿಯು ಹೇಳ್ತಾನೆ. ಆಗ ತಾಯಿಯು ಆತನಿಗೆ ನಮಸ್ಕರಿಸಿ, ನನಗೆ ಒಬ್ಬ ಮಗನಾದರೂ ಜನಿಸುವವರೆಗೆ ನೀವು ನಮ್ಮ ಹತ್ತಿರ ಇರು, ಇಲ್ಲದಿದ್ದರೆ ನಾವು ಜೀವದಿಂದ ಇರಲಾರೆವು ಅಂತ ಹೇಳ್ತಾಳೆ. ಅದರಿಂದ 1 ವರ್ಷ ತಾಯಿ ತಂದೆಗಳ ಹತ್ತಿರ ನರಹರಿಯು ಇರ್ತಾನೆ. ಧರ್ಮ ಜಿಜ್ಞಾಸುಗಳು ವಿದ್ಯಾರ್ಥಿಗಳಾಗಿ ಆತನ ಹತ್ತಿರ ಬರ್ತಾ ಇರ್ತಾರೆ. ಅದರಿಂದ ನರಹರಿಯ ಖ್ಯಾತಿಯು ಊರೆಡೆ ಎಲ್ಲ ಕಡೆ ಹಬ್ಬುತ್ತೆ. ಕೆಲವು ದಿವಸಗಳಲ್ಲಿ ಅಂಬಿಕೆಯು ಗರ್ಭವತಿಯಾಗಿ ಅವಳಿ ಜನ್ಮಗಳನ್ನು ಅವಳು ಹೆರ್ತಾಳೆ. ಮುಂದೆ ನರಹರಿಯು ತಾಯಿಗೆ, ತಾಯಿ, ನಿನ್ನ ಇಚ್ಛೆ ಪೂರ್ಣವಾಯಿತೆ, ಇನ್ನು ನಿನಗೆ ಪೂರ್ಣಾಯುಷಿಗಳಾದ ಇನ್ನಿಬ್ಬರು ಪುತ್ರರು ಮತ್ತು ಒಬ್ಬ ಮಗನು ಜನಿಸುವನು. ಇನ್ನಾದರೂ ನನಗೆ ಹೋಗಲು ಅಪ್ಪಣೆ ಕೊಡು ಅಂತ ಹೇಳ್ತಾನೆ. ಆಗ ತಂದೆ ತಾಯಿಗಳು ನರಹರಿಗೆ, ನೀನೇ ನಮ್ಮ ಕುಲದೀಪಕನು, ನಾವು ಪುತ್ರವಾತ್ಸಲ್ಯದಿಂದ ಇದುವರೆಗೂ ನಿನಗೆ ನಿಷ್ಠೂರದ ಮಾತುಗಳನ್ನು ಆಡಿದೆವು, ನಮ್ಮಿಂದ ಅಪರಾಧವಾಯಿತು ಅಂತ ಶೋಕಿಸ್ತಾರೆ. ನರಹರಿಯು ಅವರಿಗೆ ಸಮಾಧಾನಪಡಿಸುತ್ತಾ, ನೀವು ನನ್ನ ಸ್ಮರಣೆ ಮಾಡಿದಾಗ ನಾನು ನಿಮ್ಮ ಹತ್ತಿರ ಬರ್ತೇನೆ, ಚಿಂತಿಸಬೇಡಿ ಅಂತ ಹೇಳ್ತಾರೆ. ಈಶ್ವರನ ಆರಾಧನೆ ಮಾಡುವುದರಿಂದ ಪರಮಲೋಕವು ಪ್ರಾಪ್ತವಾಗುವುದು. ಇನ್ನು ನಿಮಗೆ 21 ವರ್ಷಗಳ ತರುವಾಯ ಭೇಟಿಯನ್ನು ನಾನು ಕೊಡ್ತೇನೆ. ಈಗ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ಸಿದ್ಧರ ದರ್ಶನ ತೆಗೆದುಕೊಳ್ತೇನೆ ಅಂತ ನುಡಿತಾರೆ. ಅವರಿಗೆ ತನ್ನ ಮೂಲ ದತ್ತ ಸ್ವರೂಪವನ್ನು ತೋರಿಸ್ತಾರೆ. ತಂದೆ ತಾಯಿಗಳ ಅಪ್ಪಣೆ ಪಡೆದು ನರಹರಿಯು ಹೊರಡುತ್ತಾರೆ. ಊರ ಜನರೆಲ್ಲರೂ ನರಹರಿ ದರ್ಶನಕ್ಕೆ ಬರ್ತಾರೆ. ನರಹರಿಯು ಕಾಶಿ ಕ್ಷೇತ್ರಕ್ಕೆ ಹೋಗಿ ದತ್ತಘಾಟಿನೆಲ್ಲ ಮಠದಲ್ಲಿ ಅನುಷ್ಠಾನ ಮಾಡಲು ಪ್ರಾರಂಭನೆ ಮಾಡ್ತಾರೆ. ಕಾಶಿಯಲ್ಲಿ ಅನೇಕ ಜನ ತಪಸ್ವಿಗಳು, ಸನ್ಯಾಸಿಗಳು, ಅವಧೂತರು, ಯತಿಗಳು, ಯೋಗಿಗಳು ಕೂಡ ಇರ್ತಾರೆ. ನರಹರಿಯು ಬ್ರಹ್ಮಚಾರಿಯಾಗಿದ್ದು ಯೋಗಾಭ್ಯಾಸದಲ್ಲಿ ಶ್ರೇಷ್ಠನಾಗಿದ್ದನ್ನು ಕಂಡು ಅವರೆಲ್ಲರೂ ಆಶ್ಚರ್ಯಪಡ್ತಾರೆ. ಈ ಬಾಲಕನು ಕಠಿಣ ತಪಸ್ಸು ಮಾಡುತ್ತಾನಲ್ಲ, ಈತನಿಗೆ ವೈರಾಗ್ಯ ಹೇಗೆ ಪ್ರಾಪ್ತಿಯಾಯಿತು? ಶರೀರಕ್ಕೆ ಸ್ವಲ್ಪವೂ ಅವನು ಸುಖವನ್ನು ಕೊಡುವುದಿಲ್ಲ ಅಂತ ಅವನನ್ನು ಸ್ತುತಿ ಮಾಡುತ್ತಾ ಇರ್ತಾರೆ. ಎಲ್ಲ ಸನ್ಯಾಸಿಗಳು ಬಂದು ಈತನ ದರ್ಶನವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅವರಲ್ಲಿ ಕೃಷ್ಣ ಸರಸ್ವತಿ ಎಂಬ ವೃದ್ಧ ಸನ್ಯಾಸಿ ಇರ್ತಾರೆ. ಒಂದು ದಿವಸ ಅವರು ಉಳಿದ ತಪಸ್ವಿಗಳಿಗೆ, ಈ ಬ್ರಹ್ಮಚಾರಿಯು ಸಾಮಾನ್ಯನಲ್ಲ, ನಾರಾಯಣನೇ ಇರುವನು, ವಿಶ್ವವಂದ್ಯನು, ಈತನಿಗೆ ನಾವು ಸನ್ಯಾಸ ದೀಕ್ಷೆಯನ್ನು ಕೊಡೋಣ, ಇವನು ಲೋಕಾನುಗ್ರಹಕ್ಕೆ ಸಮರ್ಥನಾದ ಗುರುವಾಗಿರುವನು ಅಂತ ಹೇಳ್ತಾರೆ. ಎಲ್ಲ ಯತಿಗಳು ಕೃಷ್ಣ ಸರಸ್ವತಿಯ ಮಾತಿಗೆ ಒಪ್ಪಿಕೊಳ್ತಾರೆ. ನರಹರಿಯು ಅವರ ಹತ್ತಿರ ಹೋಗಿ, ಅಲೈ ಬಾಲತಪಸ್ವಿಯೇ, ಈ ಯುಗದಲ್ಲಿ ಸನ್ಯಾಸಿಗಳನ್ನು ನಿಂದಿಸುವವರೇ ಬಹಳ, ಆದರೆ ಆಶ್ರಮದ ಉದ್ಧಾರಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ನೀನು ದೀಕ್ಷಾಬದ್ಧನಾಗಿ ನಮ್ಮ ಕಡೆಯಿಂದ ಪೂಜೆ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಆ ಮಾತಿಗೆ ನರಹರಿಯು ಒಪ್ಪಿಕೊಂಡು ವೃದ್ಧ ಕೃಷ್ಣ ಸರಸ್ವತಿಯ ಕಡೆಯಿಂದ ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಆಗ ಅವನಿಗೆ ಶ್ರೀ ನರಸಿಂಹ ಸರಸ್ವತಿ ಅಂತ ಹೆಸರಿಡ್ತಾರೆ. ದೇವರು ಮನುಷ್ಯನಾಗಿ ಅವತರಿಸಿದ್ದರಿಂದ ಮನುಷ್ಯರಂತೆಯೇ ಆಚರಿಸಬೇಕಾಗುತ್ತೆ. ಹಿಂದೆ ಶ್ರೀಮನ್ನಾರಾಯಣನು ರಾಮಾವತಾರದಲ್ಲಿ ಮತ್ತು ಕೃಷ್ಣಾವತಾರದಲ್ಲಿ ವಸಿಷ್ಠ ಸಾಂದೀಪರನ್ನು ಗುರುಗಳನ್ನು ಮಾಡಿಕೊಂಡು ನರಸಿಂಹ ಸರಸ್ವತಿಗಳನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಳ್ತಾರೆ. ನರಹರಿಯು ಚತುರ್ಥಾಮನ ಆಶ್ರಮವನ್ನು ತೆಗೆದುಕೊಂಡು ನರಸಿಂಹ ಸರಸ್ವತಿಯಾಗಿ ಎಲ್ಲ ವೇದಗಳನ್ನು ಅರ್ಥಗಳನ್ನು ಮಾಡಿಕೊಳ್ತಾ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವರ ಕೀರ್ತಿ ಕಾಶಿಯಲ್ಲಿ ಹೆಚ್ಚಾಗಿ ಹೋಗುತ್ತದೆ. ಕೆಲ ಜನರು ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಳ್ತಾರೆ. ಅವರ ಸೇವೆಯಲ್ಲಿ ನಿರತರಾಗ್ತಾರೆ. ಆಮೇಲೆ ಶ್ರೀ ಗುರುಗಳು ಶಿಷ್ಯರಿಂದ ಒಡಗೂಡಿ ತೀರ್ಥಗಳನ್ನು ಪಾವನಗೊಳಿಸುತ್ತಾ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿಕೊಂಡು ಗಂಗಾ ಸಾರಕ್ಕೆ ಬರ್ತಾರೆ.
ಅಲ್ಲಿಂದ ಪ್ರಯಾಗಕ್ಕೆ ಬರಲು ಮಾಧವ ಎಂಬ ಬ್ರಾಹ್ಮಣನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಮಾಧವ ಸರಸ್ವತಿ ಅಂತ ಹೆಸರಿಡುತ್ತಾರೆ. ಅವನಿಗೆ ಬ್ರಹ್ಮೋಪದೇಶ ಮಾಡ್ತಾರೆ. ಶ್ರೀ ಗುರುಚರಿತ್ರೆಯು ಕಾಮಧೇನು ಆಗಿರುತ್ತದೆ. ಇದನ್ನು ಯಾರು ಕೇಳುತ್ತಾರೋ ಅವರು ಮಹಾಜ್ಞಾನಿಗಳಾಗಿ 4 ಪುರುಷಾರ್ಥಗಳನ್ನು ಹೊಂದುತ್ತಾರೆ. ಹೀಗೆ ಸಿದ್ಧಮುನಿಯು ನಾಮಧಾರಕನಿಗೆ ಹೇಳ್ತಾರೆ. ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 12ನೇ ಅಧ್ಯಾಯವು ಸಮಾಪ್ತಿಯಾಗುತ್ತೆ. ಶ್ರೀ ಗುರುಭ್ಯೋ ನಮಃ.